ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಬೇರೆ ಎದುರುಗಡೆ ಸಿಕ್ಕಿದ್ನಾ ಈಗ 100 ಪ್ರಶ್ನೆ ಕೇಳ್ತಾನೆ. ರಾಧಿಕಾ, ಏನಿದು? ಬಾಡಿನ ಗಾಡಿ ಮೇಲೆ ಕೂರ್ಸಿ ಮನ್ಸ್ನ ಬೇರೆಲ್ಲ ಬಿಟ್ಟು ಏನೋ ಯೋಚನೆ ಮಾಡ್ಕೊಂಡ್ ಬರ್ತಿದ್ಯಾ? ನೋಡ್ ರಾಧಿಕಾ, ನೀನ್ ಯಾವಾಗ ಏನ್ ಬೇಕಾದ್ರೂ ಯೋಚನೆ ಮಾಡು, ಆದ್ರೆ ಗಾಡಿ ಓಡಿಸ್ಬೇಕಾದ್ರೆ ಮಾತ್ರ ಮನ್ಸು ಕಣ್ಣು ಎರಡೂ ರೋಡ್ ಮೇಲೆ ಇರ್ಬೇಕು. ಇಲ್ಲೋಡು, ಹೇಗ್ ವೈಟ್ ಲೈನ್ ಕ್ರಾಸ್ ಮಾಡಿ ರೈಟ್ ಸೈಡ್ ಬಂದಿದ್ಯಾ ಅಂತ. ಹೌದು, ನೀನ್ ಏನ್ ಯೋಚನೆ ಮಾಡ್ತಿದ್ಯಾ? ಅದು ಏನಿಲ್ಲ ಚಿರು. ನನಗ್ ಗೊತ್ತು, ನಾನು ಹೇಳ. ಏನು? ನೀನ್ ನನ್ನ ಹತ್ರ ನಿನ್ ಪ್ರೀತಿನ ಹೇಗ್ ಹೇಳೋದು ಅಂತ ಯೋಚನೆ ಮಾಡ್ಕೊಂಡ್ ಬರ್ತಿದ್ದೆ, ರೈಟ್? ಏನ್ ಚಿರು, ನಿನಗ್ 3 ಹೊತ್ತು ನಂದೇ ಧ್ಯಾನನಾ? ಹೇಯ್ ರಾಧಿಕಾ, ಧ್ಯಾನ ಅಲ್ಲ, ತಪಸ್ಸು. ಅದಿರ್ಲಿ, ನೀನೇನ್ ಈ ರೂಟಲ್ಲಿ ಬರ್ತಿದ್ಯಾ? ಅದು ನಾನ್ ನನ್ನ ಫ್ರೆಂಡ್ ನೋಡಕ್ ಹೋಗಿದ್ದೆ. ಈ ರೋಡಲ್ಲಿ ನಿನ್ ಫ್ರೆಂಡ್ ಇದ್ದಾಳ? ಇಷ್ಟ ದಿನ ಹೇಳೇ ಇರ್ಲಿಲ್ವಲ್ಲ, ಯಾರದು? ಅದು ಈಗಷ್ಟೇ ನಮ್ ಹಾಸ್ಪಿಟ್ಲ್ಗೆ ಒಬ್ಳು ಸೇರ್ಕೊಂಡಿದ್ದಾಳೆ, ತನು ಅಂತ. ಹೌದು, ನೀನೇನ್ ಈ ಕಡೆ? ಅಲ್ಲಿ ಒಂದು ಆಲದ ಮರದ ಪಕ್ಕ ಒಂದು ಖಾಲಿ ಜಾಗ ಇದೆ, ಗೊತ್ತಾ? ಗೊತ್ತು. ಅಲ್ಲಿ ನನ್ನ ಫ್ರೆಂಡ್ ಮನೆಯವರು ಒಂದ್ ಬಿಲ್ಡಿಂಗ್ ಕಟ್ಬೇಕು ಅಂತ ಪ್ಲಾನ್ ಮಾಡ್ತಿದ್ರು. ಅವ್ರ ಅಣ್ಣ ತಮ್ಮನ ಮಧ್ಯೆ ಏನೋ ಒಂದ್ ಸ್ವಲ್ಪ ಮನಸ್ತಾಪ ಇತ್ತಂತೆ. ಹಾಗಾಗಿ ಅವನ್ ಸೈಟ್ ಹತ್ರ ಬಾ ಅಂತ ಕರೆದಿದ್ದಕ್ಕೆ ನೋಡ್ಕೊಂಡ್ ಬರೋಣ ಅಂತ ಹೋಗ್ತಿದ್ದೆ. ಅಲ್ಲಿಗೆ ಹೋಗ್ತಿದ್ಯಾ? ಹಾ. ಚಿರು, ಅಲ್ಲಿ ನೀನ್ ಆಮೇಲೆ ಹೋದ್ರೆ ಆಯ್ತು. ಯಾಕೆ? ನಾನ್ ನಿನ್ ಹತ್ರ ಏನೋ ಮಾತಾಡ್ಬೇಕು ಅಂತ ಹೇಳಿದ್ನಲ್ಲ. ಮಾತಾಡ್ರ ರಾಧಿಕಾ. ಆದ್ರೆ ಇಲ್ ಬೇಡ, ನಾವ್ ಬೇರೆ ಎಲ್ಲಾದ್ರೂ ಹೋಗೋಣ. ಸರಿ ಸರಿ, ನೀನ್ ಗಾಡಿ ಪಾರ್ಕ್ ಮಾಡು, ನಾನು ಕಾರ್ ಪಾರ್ಕ್ ಮಾಡ್ತೀನಿ.